4ನೇ ಸರ್ಗದಲ್ಲಿ ಬರತಕ್ಕಂಥ ಮುಖ್ಯ ವಿಷಯಗಳು ಏನು? 4ನೇ ಸರ್ಗದಲ್ಲಿ ವೆಂಕಟಾಂಬೆಯ ಮದುವೆ, ವೆಂಕಟನಾಥನ ಉಪನಯನ, ವಿದ್ಯಾಭ್ಯಾಸ, ಅವರ ಮಡದಿಯಾದ ಅವರಿಗೆ ಮದುವೆ, ಸರಸ್ವತಿ ಎಂಬ ಕನ್ಯೆ ಹುಟ್ಟಿಗೆ ಮದುವೆ, ಹೀಗೆ ಅನೇಕ ವಿಧವಾದಂತಹ ಪ್ರಮೇಯಗಳನ್ನು ಲಕ್ಷ್ಮೀನಾರಾಯಣಾಚಾರ್ಯರು ಈ 4ನೆಯ ಸರ್ಗದಲ್ಲಿ ನಿರೂಪಣೆಯನ್ನು ಮಾಡಲಿಕ್ಕೆ ಆರಂಭ ಮಾಡ್ತಾ ಇದ್ದಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆರಂಭ ಮಾಡ್ತಾ ಇದ್ದಾರೆ ನಾರಾಯಣಾಚಾರ್ಯರು. 4ನೇ ಸರ್ಗದಲ್ಲಿ ಬರತಕ್ಕಂಥ ಮುಖ್ಯ ವಿಷಯಗಳು ಏನು? 4ನೇ ಸರ್ಗದಲ್ಲಿ ವೆಂಕಟಾಂಬೆಯ ಮದುವೆ, ವೆಂಕಟನಾಥನ ಉಪನಯನ, ವಿದ್ಯಾಭ್ಯಾಸ, ಅವರ ಮಡದಿಯಾದ ಅವರಿಗೆ ಮದುವೆ, ಸರಸ್ವತಿ ಎಂಬ ಕನ್ಯೆ ಹುಟ್ಟಿಗೆ ಮದುವೆ, ಹೀಗೆ ಅನೇಕ ವಿಧವಾದಂತಹ ಪ್ರಮೇಯಗಳನ್ನು ಲಕ್ಷ್ಮೀನಾರಾಯಣಾಚಾರ್ಯರು ಈ 4ನೆಯ ಸರ್ಗದಲ್ಲಿ ನಿರೂಪಣೆಯನ್ನು ಮಾಡಲಿಕ್ಕೆ ಆರಂಭ ಮಾಡ್ತಾ ಇದ್ದಾರೆ. ಹೇಳ್ತಾರೆ, ಅಥೇಂದ್ರ ರಕ್ಷೋತ್ಸುಕವಾಮನೋದ್ಭವ ಪ್ರಸಿದ್ಧಿ ಮತ್ಕಾಶ್ಯಪ ವಂಶ ಸಂಭವಃ ಭುವಿ ಶ್ರುತೋ ಡಂಕಿಪುರಾಧಿನಾಯಕೋ ಬಭೂವ ತಿಮ್ಮಣ್ಣ ಢನಾಯಕಾಭಿಧಃ. ಕಶ್ಯಪ ಗೋತ್ರದಲ್ಲಿ ಹುಟ್ಟಿದಂತಹ ಒಬ್ಬ ತಿಮ್ಮಣ್ಣ ಅನ್ನೋ ಹೆಸರಿನ ಒಬ್ಬ ಬ್ರಾಹ್ಮಣ ಇದ್ದ. ಇಲ್ಲಿ ಹೇಳಬೇಕಾದ ಶ್ಲೋಕದಲ್ಲಿ ಇಂದ್ರ ರಕ್ಷೋತ್ಸುಕ ವಾಮನೋದ್ಭವ ಪ್ರಸಿದ್ಧಿಮತ್ ಕಾಶ್ಯಪ ವಂಶ ಸಂಭವ ಅಂತ ಹೇಳ್ತಾ ಇದೆ. ಇದರ ಇತಿಹಾಸವನ್ನ ನಾವು ಮೆಲುಕು ಹಾಕೋದು ಅಂತಾದರೆ, ಹಿಂದೆ ದೇವತೆಗಳಿಗೂ ದೈತ್ಯರಿಗೂ ಯುದ್ಧ ಆಗತ್ತೆ. ಆ ಯುದ್ಧದಲ್ಲಿ ಬಲಿಚಕ್ರವರ್ತಿಯ ಸಾಮರ್ಥ್ಯದ ಮುಂದೆ ಶುಕ್ರಾಚಾರ್ಯರ ಗರಡಿಯಲ್ಲಿ ಸಂಪೂರ್ಣ ಬೆಳಗಿದಂತಹ ಯಾವ ಬಲಿಚಕ್ರವರ್ತಿ ಇದ್ದಾನೆ, ಆ ಬಲಿಚಕ್ರವರ್ತಿಯ ಸಾಮರ್ಥ್ಯದ ಮುಂದೆ ಎಲ್ಲ ದೇವತೆಗಳು ಕೂಡ ಸೋತು ಬಿಡ್ತಾರೆ. ಸೋತ ಮೇಲೆ ತಮ್ಮ ತಮ್ಮ ಸ್ಥಾನಭ್ರಷ್ಟರಾಗಿ ಜೀವ ಉಳಿದರೆ ಸಾಕು ಎನ್ನೋ ಭಾವನೆಯಿಂದ ಮೂಲೆ ಮೂಲೆಯನ್ನು ಸೇರಿಕೊಂಡು ಬಿಡ್ತಾರಂತೆ ದೇವತೆಗಳು. ಆ ಸಂದರ್ಭದಲ್ಲಿ ಕಶ್ಯಪ ಮಹರ್ಷಿಗಳ ಪತ್ನಿ ಆದ ಅದಿತಿ ದೇವಿ ಕಶ್ಯಪರನ್ನ ಪ್ರಾರ್ಥನೆ ಮಾಡ್ತಾಳೆ. ಇವತ್ತಿನ ದಿನ ದೇವತೆಗಳು ನನ್ನ ಮಕ್ಕಳಾಗಿದ್ದಾರೆ, ನನ್ನ ಕಣ್ಣ ಮುಂದೆಯೇ ಶತ್ರುಗಳ ದಾಳಿಗೆ ಬಲಿ ಆಗಿ ಅವರು ಸಿಂಹಾಸನದಿಂದ ಭ್ರಷ್ಟರಾದಂತಹ ಒಂದು ಸನ್ನಿವೇಶವನ್ನ ನೋಡತಕ್ಕಂತಹದ್ದು ಯಾವ ತಾಯಿಗೂ ಕೂಡ ಇಷ್ಟ ಆಗೋದಿಲ್ಲ. ಆದ್ದರಿಂದ ಏನಾದರೂ ಮಾಡಿ ನಿಮ್ಮ ಒಂದು ತಪಸ್ಸಿನ ಅಪಾರವಾದ ಒಂದು ಫಲದಿಂದ ನನ್ನ ಮಕ್ಕಳಾದ ದೇವತೆಗಳನ್ನ ಪುನಃ ಅವರಿಗೆ ಉಚಿತವಾದ ಸ್ಥಾನದಲ್ಲಿ ಇರುವಂತೆ ಮಾಡಿ ಅಂತ ಪ್ರಾರ್ಥನೆ ಮಾಡಿ. ಆಗ ಕಶ್ಯಪ ಮಹರ್ಷಿಗಳು ಅದಿತಿ ದೇವಿಗೆ ಒಂದು ಮಾತನ್ನ ಹೇಳ್ತಾರೆ, ಪಯೋವ್ರತವನ್ನ ಆಚರಣೆ ಮಾಡು ಅಂತ. ನೋಡಿ, ಇವತ್ತಿನ ದಿನ ಎಷ್ಟೋ ವರ್ಷ ಪರ್ಯಂತ
ವಿವಾಹ ಆದರೂ ಕೂಡ ಸಂತಾನದ ಸಮಸ್ಯೆ ಇದ್ದರೆ ಆಗ ಪಯೋವ್ರತವನ್ನ ಮಾಡಿದ ತಕ್ಷಣವೇ ಪರಮಾತ್ಮ ಪ್ರೀತನಾಗಿ ಪ್ರತಿಯೊಬ್ಬರಿಗೂ ಕೂಡ ಸಂತಾನವನ್ನು ಕೊಡ್ತಾನೆ ಅನ್ನೋ ಪ್ರಮೇಯವನ್ನು ನಾವು ಕೇಳ್ತೇವೆ. ನಾವು ನೀವು ಅಷ್ಟೇ ಅಲ್ಲ, ಇವತ್ತಿನ ದಿನ ಆಚಾರ್ಯ ಮಧ್ವರು ಈ ಭೂಮಂಡಲದಲ್ಲಿ ಅವತಾರವನ್ನು ಮಾಡಲಿಕ್ಕೆ ಮುಖ್ಯ ಕಾರಣೀಕರ್ತರಾದಂತಹ ಯಾವ ಮಧ್ಯಗೇಹ ಭಟ್ಟ ದಂಪತಿಗಳಿದ್ದಾರೆ, ಅವರು ಪಯೋವ್ರತವನ್ನು ಮಾಡಿ ತಮ್ಮ ದೇಹವನ್ನು ಆ ಬಿದಿರಿನ ಕೋಲಿನಂತೆ ತೆಳ್ಳಗೆ ಮಾಡಿಕೊಂಡಿದ್ರಂತೆ ಅವರು. ಯಾಕೆ? ಒಂದು ಜೀವನದಲ್ಲಿ ನಮಗೆ ಸತ್ಸಂತಾನ ದೊರಕಬೇಕಾದರೆ ಆ ಭಗವಂತನ ಪೂರ್ಣ ಅನುಗ್ರಹ ಇದ್ರೆ ಮಾತ್ರ ನಮಗೆ ಸಾಧ್ಯ ಆಗತ್ತೆ, ಹೊರತು ಇಲ್ಲದಿದ್ದರೆ ಇಲ್ಲವೇ ಇಲ್ಲ. ಈ ಕಾರಣದಿಂದ ಆ ಮಧ್ಯಗೇಹ ಭಟ್ಟರು ಅನೇಕ ವ್ರತಗಳನ್ನು ಮಾಡಿ ಅದರಲ್ಲಿ ಒಂದು ಈ ಪಯೋವ್ರತ ಎನ್ನುವಂತಹ ಒಂದು ಸತ್ಕರ್ಮವನ್ನು ಮಾಡಿ ಮಧ್ವಾಚಾರ್ಯರ ವಾಯುದೇವರ 3ನೇ ಅವತಾರ ಭೂತರಾದ ಮಧ್ವಾಚಾರ್ಯರ ಅವತಾರಕ್ಕೆ ಮುಖ್ಯ ಕಾರಣೀಕರ್ತರಾಗಿದ್ದಾರೆ ಆ ಮಧ್ಯಗೇಹ ಭಟ್ಟ ದಂಪತಿಗಳು. ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಪ್ರತಿಪತ್ ತಿಥಿಯೆಂದು ಆರಂಭ ಮಾಡಿ 12 ದಿನಗಳ ಪರ್ಯಂತ ನಿರಂತರ ಆ ವ್ರತವನ್ನ ತ್ರಯೋದಶಿ ತಿಥಿಯೆಂದು ಪಾರಣೆ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಈ ಉಪವಾಸ, ಈ ಪ್ರತಿಪತ್ ತಿಥಿಯೆಂದು ಯಾವ ಉಪವಾಸವನ್ನ ಆರಂಭ ಮಾಡ್ತೇವೆ, ಹೇಗೆ ಉಪವಾಸ ಮಾಡಬೇಕು ಪಯೋವ್ರತದಲ್ಲಿ ಅಂದರೆ, ಪ್ರತಿನಿತ್ಯ ಇಬ್ಬರು ದಂಪತಿಗಳಿಗೆ ಮನೆಗೆ ಆಹ್ವಾನವನ್ನು ನೀಡಿ ಅವರಿಗೆ ಅನ್ನದಾನವನ್ನು ಮಾಡಿ ಯಾವ ಪರಮಾತ್ಮನಿಗೆ ಒಂದು ಲೋಟ ಹಾಲನ್ನು ಅಭಿಷೇಕ ಮಾಡಿರ್ತೇವೋ ಆ ಅಭಿಷೇಕ ಮಾಡಿದ ಹಾಲನ್ನು ಮಾತ್ರ ಈ 12 ದಿನಗಳ ಪರ್ಯಂತ ಕುಡಿದು ಆ ವ್ರತವನ್ನು ಆಚರಣೆ ಮಾಡಬೇಕು. ಏಕಾದಶಿ ತಿಥಿಯೆಂದು ಅದೂ ಕೂಡ ಇಲ್ಲ. ಅಂಥ ಒಂದು ಕಠಿಣವಾದಂಥ ವ್ರತ ಈ ಪಯೋವ್ರತ ಅಂತ ಕರೆಸಿಕೊಳ್ಳುತ್ತೆ. ಕೆಲವರು ಅಶಕ್ತರಾದಂತಹ ಸಮಯದಲ್ಲಿ ವ್ರತವನ್ನ ಮಾಡಬೇಕು ಅನ್ನುವಂತಹ ಉತ್ಕಟವಾದ ಅಪೇಕ್ಷೆ ಇದ್ದಾಗ ಆ ಪ್ರತಿನಿತ್ಯ ಒಂದು 4 ಆಹುತಿ ಇರತಕ್ಕಂಥ ಒಂದು ಸಣ್ಣ ಹೋಮ ಇದೆ. ಆ ಹೋಮದಲ್ಲಿ ಎಷ್ಟು ಹವಿಶೇಷ ಉಳಿಯುತ್ತೋ ಅಷ್ಟೇ ಹವಿಶೇಷಕ್ಕೆ ಹಾಲನ್ನು ಹಾಕಿಕೊಂಡು ತಿಂದು ಆ ಪಯೋವ್ರತವನ್ನ ಮಾಡತಕ್ಕಂಥ ಒಂದು ಸಂಪ್ರದಾಯವೂ ಕೂಡ ನಮ್ಮಲ್ಲಿ ಬಂದಿದೆ. ಆದ್ದರಿಂದ ಸಂತಾನಕ್ಕೋಸ್ಕರವೇ ವಿಶೇಷವಾಗಿ ವಿಹಿತವಾದಂಥ ಒಂದು ದೊಡ್ಡ ವ್ರತ ಈ ಪಯೋವ್ರತ ಅಂತ ಶಾಸ್ತ್ರಕಾರರು ಹೇಳಿದ್ದಾರೆ. ಆದ್ದರಿಂದ ಕಶ್ಯಪ ಮಹರ್ಷಿಗಳು ತಮ್ಮ ಮಡದಿಯಾದಂತಹ ಯಾವ ಅದಿತಿ ದೇವಿ ಇದ್ದಾಳೆ, ಆ ಅದಿತಿ ದೇವಿಗೆ ಈ ಪಯೋವ್ರತವನ್ನ ಉಪದೇಶ ಮಾಡ್ತಾರೆ. ಅದರಂತೆ ಪಯೋವ್ರತವನ್ನ ಮಾಡಿ ಆ ಪರಮಾತ್ಮನ ಒಂದು ಅನುಗ್ರಹಕ್ಕೆ ಪಾತ್ರವಾಗಿ ಪರಮಾತ್ಮ ಕೇಳ್ತಾನೆ, ಏನಮ್ಮ ಬೇಕು ನಿನಗೆ ಅಂತ ಕೇಳಿದಾಗ, ನೀನೇ ನನ್ನ ಮಗನಾಗಿ ಅವತಾರವನ್ನ ಮಾಡಿ ನನ್ನ ಮಕ್ಕಳಾದ ದೇವತೆಗಳಿಗೆ ಯಾವ ಒಂದು ಆಪತ್ತು ಇದೆ ಆ ಆಪತ್ತನ್ನು ದೂರ ಮಾಡಬೇಕು ಅಂತ ಪ್ರಾರ್ಥನೆಯನ್ನ ಮಾಡ್ತಾಳಂತೆ. ಹೀಗೆ ಪ್ರಾರ್ಥನೆ ಮಾಡಿದಾಗ ಅವಳ ಪ್ರಾರ್ಥನೆಗೆ ಓಗೊಟ್ಟು ಆ ಭಗವಂತ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ತಿಥಿ ಅವತ್ತಿನ ದಿನ ಶ್ರವಣ ನಕ್ಷತ್ರ ಬೇರೆ ಇರುತ್ತೆ. ಅಂಥ ಶ್ರವಣ ನಕ್ಷತ್ರದಲ್ಲಿ ಅಭಿಜಿನ್ ಮುಹೂರ್ತದಲ್ಲಿ ಪರಮಾತ್ಮ ವಾಮನ ನಾಮಕನಾಗಿ ಅವತಾರವನ್ನು ಮಾಡಿದ್ದಾನೆ. ಆದ್ದರಿಂದ ಹೇಳ್ತಾ ಇದ್ದಾರೆ ಇಲ್ಲಿ, ಅಂಥ ಒಂದು ಆ ಕಶ್ಯಪ ಮಹರ್ಷಿಗಳ ವಂಶದಲ್ಲಿ ಹೇಳ್ತಾ ಇದ್ದಾರೆ, ಇಂದ್ರ ರಕ್ಷೋತ್ಸುಕ ವಾಮನೋದ್ಭವ ಪ್ರಸಿದ್ಧಿಮತ್ ಕಾಶ್ಯಪ ಸಂಭವ. ಆ ಪರಮಾತ್ಮ ವಾಮನನಾಗಿ ಅವತಾರವನ್ನ ಮಾಡಿದಾಗ ಬಲಿಚಕ್ರವರ್ತಿಗೆ ಅವನ ಹತ್ತಿರ ಈ ವಾಮನ ರೂಪಿ ಪರಮಾತ್ಮ ಅಜಿನ ದಂಡ ಕಮಂಡಲು ಮೇಖಲಾ, ಕೈಯಲ್ಲಿ ಕಮಂಡಲು ಹಾಗೆ ದಂಡವನ್ನ ಹಿಡಿದುಕೊಂಡು ಆ ಬಲಿಚಕ್ರವರ್ತಿ ಮಾಡ್ತಕ್ಕಂತಹ ಯಜ್ಞ ಭೂಮಿಗೆ ಹೋಗ್ತಾನೆ. ಬಲಿಚಕ್ರವರ್ತಿ ಒಂದು ಪ್ರತಿಜ್ಞೆಯನ್ನ ಮಾಡಿದ್ನಂತೆ, ಏನಂತ, ಯಾರೇ ಬರಲಿ ಈ ಯಜ್ಞದಲ್ಲಿ ಭಾಗವಹಿಸಿದಂಥವ್ರು ಏನೇನ್ ಕೇಳ್ತಾರೋ ಅದು ಯಾವ ಪದಾರ್ಥವೂ ಕೂಡ ನನ್ನ ಹತ್ತಿರ ಇಲ್ಲ ಅನ್ನೋ ಶಬ್ದವೇ ನನ್ನ ಜೀವನದಲ್ಲಿ ಇಲ್ಲ. ಯಾರ್ಯಾರೇನೇನು ಕೇಳ್ತಾರೋ ಅವರ ಮನಸ್ಸಿಗೆ ಸಂತೋಷ ಆಗುವಂತೆ
ಆ ಬಲಿಚಕ್ರವರ್ತಿ ಎಲ್ಲ ಪದಾರ್ಥಗಳನ್ನು ಕೂಡ ದಾನ ಮಾಡ್ತಾ ಇದ್ದ. ಅದರಂತೆ ವಾಮನ ರೂಪಿ ಪರಮಾತ್ಮ ಬರ್ತಾನೆ. ನನಗೆ ನೀನು ಏನು ದಾನ ಮಾಡ್ತೀಯ ಅಂತ ಕೇಳಿದಾಗ, ಏನು ದಾನ ಮಾಡಬೇಕು ಅಂತ ಕೇಳಿದಾಗ, ಬಲಿಚಕ್ರವರ್ತಿ ಕೇಳಿದಾಗ ವಾಮನ ರೂಪಿ ಪರಮಾತ್ಮ ಹೇಳ್ತಾನೆ, 3 ಹೆಜ್ಜೆ ನನಗೆ ದಾನವನ್ನು ಮಾಡು. ಬಲಿಚಕ್ರವರ್ತಿ ಹೇಳ್ತಾನಂತ, ದೈವ ಇದ್ದರೂ ಕೂಡ ದಾರಿದ್ರ್ಯವನ್ನ ಅಪೇಕ್ಷೆ ಪಡಬಾರದು. ನನ್ನ ಹತ್ತಿರ ಬಂದು 3 ಹೆಜ್ಜೆ ಅಲ್ಲ 3000 ಹೆಜ್ಜೆ ಬೇಕಾದಷ್ಟು ನನ್ನ ಹತ್ತಿರ ದಾನವನ್ನ ಕೇಳು. 3 ಹೆಜ್ಜೆ ದಾನವನ್ನ ಕೇಳಿ ನನಗೆ ಅವಮಾನವನ್ನ ಮಾಡಬೇಡ. ಆಗ ಪರಮಾತ್ಮ ಹೇಳ್ತಾನಂತೆ ವಾಮನನಾಗಿ, ಮೊದಲು 3 ಹೆಜ್ಜೆಯನ್ನ ದಾನ ಮಾಡು, ಆಮೇಲೆ ಉಳಿದದ್ದನ್ನು ದಾನ ಮಾಡುವಂತೆ ಅಂತ ಹೇಳಿ ಆ ಬಲಿಚಕ್ರವರ್ತಿಗೆ ಮನಸ್ಸನ್ನು ಒಪ್ಪಿಸಿದಾಗ ಶುಕ್ರಾಚಾರ್ಯರು ಹೇಳ್ತಾರೆ, ಬಲಿಚಕ್ರವರ್ತಿ ಮೋಸ ಹೋಗ್ತಾ ಇದ್ದೀಯಾ, ಅವನು ಕೇಳುವಂತಹ 3 ಹೆಜ್ಜೆಯ ಲೆಕ್ಕ ನಿನ್ನಗೆ ಗಣನೆಗೆ ಸಿಗೋದಿಲ್ಲ, ಬಿಟ್ಟು ಬಿಡು, ಅವನಿಗೆ ದಾನವನ್ನ ಕೊಡಬೇಡ ಅಂತ ಹೇಳಿದಾಗ ಗುರುಗಳಾದಂತಹ ಶುಕ್ರಾಚಾರ್ಯರ ಮಾತನ್ನ ತಿರಸ್ಕರಿಸಿ ಆ ದಾನಾರ್ಥಿಯಾಗಿ ಬಂದಂತಹ ಯಾವ ವಾಮನರೂಪಿ ಪರಮಾತ್ಮ ಇದ್ದಾನೆ ಅವನಿಗೆ ದಾನವನ್ನ ಕೊಡ್ಲಿಕ್ಕೆ ಉದ್ಯುಕ್ತನಾಗ್ತಾನೆ. ಹೀಗೆ ದಾನವನ್ನ ಕೊಟ್ಟಾಗ ಇಡೀ 3 ಲೋಕವನ್ನ ತನ್ನ 2 ಪಾದಗಳಿಂದ ಅಳೆದು ತೂಗಿದಾಗ 3ನೇ ಹೆಜ್ಜೆ ಎಲ್ಲಿ ಇಡಲಿ ಅಂತ ಆ ವಾಮನರೂಪಿ ಪರಮಾತ್ಮ ಬಲಿಚಕ್ರವರ್ತಿಯ ಹತ್ರ ಕೇಳ್ತಾನಂತ. ಕೇಳಿದಾಗ ಬಲಿಚಕ್ರವರ್ತಿ ನನ್ನ ತಲೆಯ ಮೇಲೆ ಇಟ್ಟು ಬಿಡು ಅಂತ ಹೇಳಿದಾಗ ಪರಮಾತ್ಮ 3ನೇ ಹೆಜ್ಜೆಯನ್ನ ಅವನ ತಲೆಯ ಮೇಲೆ ಇಟ್ಟು ಆ ಬಲಿಚಕ್ರವರ್ತಿಯನ್ನ ಸುತಲ ಲೋಕಕ್ಕೆ ತಳ್ಳಿ, ಯಾವಾಗ ಪುನಃ ಈ ಸ್ವರ್ಗಲೋಕ ಆ ರಾಜನಿಂದ ರಹಿತವಾಯಿತೋ ಪುನಃ ಆ ಸಿಂಹಾಸನದಲ್ಲಿ ಇಂದ್ರನನ್ನ ಕೂಡಿಸಿ ಆ ರಾಜ್ಯವನ್ನ, ಸ್ವರ್ಗದ ಸಿಂಹಾಸನವನ್ನ ಆಳುವಂತೆ ಅನುಗ್ರಹವನ್ನ ಮಾಡ್ತಾನಂತೆ ಯಾರು? ಈ ಪರಮಾತ್ಮ. ಆದ್ದರಿಂದ ಈ ಕಾರಣದಿಂದಲೇ ಇಂದ್ರ ರಕ್ಷೋತ್ಸುಕ ವಾಮನೋದ್ಭವ ಪ್ರಸಿದ್ಧಿಮತ್ ಕಾಶ್ಯಪ ವಂಶ ಸಂಭವ. ಕಶ್ಯಪರ ವಂಶ, ಕಾಶ್ಯಪ ಗೋತ್ರದಲ್ಲಿ ಹುಟ್ಟಿದ್ದೇವೆ ಅಂತ ಹೇಳಿದ್ರೆ ವಾಮನ ರೂಪಿ ಪರಮಾತ್ಮ ಅವತಾರ ಮಾಡಿದಂತಹ ವಂಶದಲ್ಲಿ, ಗೋತ್ರದಲ್ಲಿ ನಾವು ನೀವೆಲ್ಲರೂ ಕೂಡ ಹುಟ್ಟಿದ್ದೇವೆ ಅಂತ ತಿಳ್ಕೋಬೇಕು. ಅಂಥ ಒಂದು ಪ್ರಸಿದ್ಧವಾದಂಥ ವಂಶ ಈ ಕಶ್ಯಪ ವಂಶ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇಂಥ ಆ ಕಶ್ಯಪ ವಂಶದಲ್ಲಿ, ಕಶ್ಯಪ ಗೋತ್ರದಲ್ಲಿ ಹುಟ್ಟಿದಂತಹ ಒಬ್ಬ ತಿಮ್ಮಣ್ಣ ಢಣಾಯಕ ಅನ್ನೋ ಹೆಸರಿನ ಒಬ್ಬ ಪುರುಷ ಹುಟ್ಟುತ್ತಾನಂತೆ. ಅವನು ತನ್ನ ಪ್ರಭಾವದಿಂದ ಏನೇನನ್ನ ಮಾಡಿಕೊಂಡಿದ್ದ ಅಂತ ಹೇಳಿದರೆ ಆ ರಾಘವೇಂದ್ರ ವಿಜಯದಲ್ಲಿ ಹೇಳ್ತಾ ಇದ್ದಾರೆ, ಡಂಕಿಪುರಾಧಿನಾಯಕ ಅಂತ ಹೇಳ್ತಾ ಇದ್ದಾರೆ. ಡಂಕಿಪುರ ಅನ್ನೋ ಹೆಸರಿನ ಆದಂಕಿಪುರ ಅಂತನೂ ಕರೀತಾರೆ, ಡಂಕಿನಪುರ ಅಂತನೂ ಕೂಡ ಕರೀತಾರೆ. ಇಡೀ ತನ್ನಲ್ಲಿ ಇರತಕ್ಕಂತಹ ಒಂದು ಸಾಮರ್ಥ್ಯದಿಂದ ಇಡೀ ಪಟ್ಟಣವನ್ನೇ ವಶಪಡಿಸಿಕೊಂಡು ಆ ಪಟ್ಟಣಕ್ಕೆ ಅಧಿನಾಯಕನಾಗಿ ಮೆರೆಯುವಂತಹ ಯಾವ ತಿಮ್ಮಣ್ಣ ಢಣಾಯಕ ಅನ್ನೋ ಹೆಸರಿನ ಬ್ರಾಹ್ಮಣನಿದ್ದಾನೆ, ಈ ಬ್ರಾಹ್ಮಣ ಕಶ್ಯಪ ಗೋತ್ರದಲ್ಲಿ ಅವತಾರವನ್ನ ಮಾಡಿದ ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಹೀಗೆ ಹೇಳ್ತಾ ಮುಂದೆ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ಮುಂದಿನ ಶ್ಲೋಕದಲ್ಲಿ ತದನ್ವವಾಯೇ ಜನಿತೋ ದ್ವಿಜೋತ್ತಮೋ ಮಹೀತಲೆ ತಿಮ್ಮರಸಾರ್ಯ ನಾಮ ಭಾಕ್ ಉವಾಸ ನಾರೀ ಸರಸೀತಿ ವಿಶ್ರುತಾ ಪುರಿ ಮುದಾರೋ ನಿಜ ತೇಜಸಾರ್ಜಿತಾಂ. ಇಂತಹ ಆ ಕಶ್ಯಪ ವಂಶದಲ್ಲಿ ತಿಮ್ಮಣ್ಣ ಢಣಾಯಕ ಎನ್ನೋ ಹೆಸರಿನ ಒಬ್ಬ ವ್ಯಕ್ತಿ ಹುಟ್ಟುತ್ತಾನೆ. ಆ ತಿಮ್ಮಣ್ಣ ಢಣಾಯಕರ ವಂಶದಲ್ಲಿ ಇನ್ನೊಬ್ಬ ವ್ಯಕ್ತಿ ಹುಟ್ಟುತ್ತಾನೆ. ಅವನ ಹೆಸರು ತಿಮ್ಮರಸಾರ್ಯ ಅಂತ ಹೆಸರು. ಹೇಗಿದ್ದರು? ಉದಾರಹ,
ತುಂಬ ದಾನವನ್ನು ಮಾಡ್ತಕ್ಕಂತಹ ಉದಾರ ಸ್ವಭಾವ ಆ ತಿಮ್ಮರಸಾರ್ಯ ಎನ್ನೋ ಬ್ರಾಹ್ಮಣನಿಗೆ ಇತ್ತಂತೆ. ಅಷ್ಟೇ ಅಲ್ಲ, ಇಡೀ ಬ್ರಾಹ್ಮಣರಲ್ಲಿಯೇ ಶ್ರೇಷ್ಠನಾಗಿದ್ದನಂತೆ. ಅಂಥ ಒಂದು ಆ ತಿಮ್ಮರಸಾರ್ಯ ಅನ್ನುವಂತಹ ಯಾವ ಒಬ್ಬ ಪುರುಷನಿದ್ದಾನೆ, ಆ ಪುರುಷ ತಿಮ್ಮಣ್ಣ ಢಣಾಯಕರ ವಂಶದಲ್ಲಿ ಹುಟ್ಟಿ ಪ್ರಖ್ಯಾತವಾದಂಥ ಒಂದು ದೊಡ್ಡ ಪಟ್ಟಣ ನಾರೀ ಸರಸಿ ಎನ್ನುವಂತಹ ಒಂದು ಗ್ರಾಮ, ಆ ಗ್ರಾಮದಲ್ಲಿ ವಾಸವನ್ನ ಮಾಡಿಕೊಂಡು ಅವನು ತನ್ನ ಜೀವನವನ್ನ ನಡೆಸ್ತಾ ಇದ್ದ ಅನ್ನೋ ಪ್ರಮೇಯವನ್ನ ನಮಗೆ ಈ ಶ್ಲೋಕದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ತಿಮ್ಮಣ್ಣ ಢಣಾಯಕರ ವಂಶದಲ್ಲಿ ತಿಮ್ಮರಸಾರ್ಯ ಎನ್ನುವ ಬ್ರಾಹ್ಮಣ, ಆ ತಿಮ್ಮರಸಾರ್ಯ ಎನ್ನುವ ಬ್ರಾಹ್ಮಣನಿಗೆ ಯಾರು ಹುಟ್ಟಿದರು ಅಂತ ಹೇಳಿದರೆ ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಅಜಾಯತಾಸ್ಮದವನೀ ಸುರೋತ್ತಮಾದ್ಭುವಿ ಪ್ರತೀತಃ ಫಣಿಶಾಯಿ ಸಂಜ್ಞಯಾ ಚಕಾರವಾಸಂ ಕೃತಮಾಲಿಕಾಪಗಾಪಯಃ ಪವಿತ್ರೇ ಮಧುರಾಭಿಧೇ ಪುರೇ. ಅವನೀ ಸುರೋತ್ತಮ, ಇಡೀ ಭೂಮಂಡಲಕ್ಕೆ ಛಲ ಪ್ರತಿಮೆಯ ರೂಪದಲ್ಲಿ ಭಗವಂತನ ಒಂದು ಅಪಾರ ಸನ್ನಿಧಾನದಿಂದ ಕೂಡಿದಂತಹ ಒಂದು ಅಧಿಷ್ಠಾನ ಅಂತ ಹೇಳಿದರೆ ಅದು ಬ್ರಾಹ್ಮಣ ಎಂಬ ಅಧಿಷ್ಠಾನ. ದೇವಸ್ಥಾನಗಳಲ್ಲಿ ಇರುವಂತಹ ಭಗವತ್ ಪ್ರತಿಮೆಗಳು ಅಚಲ ಸನ್ನಿಧಾನ ಉಳ್ಳವರಾದರೆ, ಈ ಛಲ ಪ್ರತಿಮೆಯಲ್ಲಿ ಅಚಲ ಪ್ರತಿಮೆಗಳಿಗಿಂತಲೂ ಕೂಡ ಸ್ವಲ್ಪ ವಿಶೇಷವಾದ ಜಾಸ್ತಿಯಾದ ಸನ್ನಿಧಾನವೇ ಇರುತ್ತೆ. ಅಂಥ ಅವನೀ ಸುರೋತ್ತಮ, ಆ ಬ್ರಾಹ್ಮಣ ಶ್ರೇಷ್ಠರಾದ ಯಾವ ತಿಮ್ಮರಸಾರ್ಯರು ಇದ್ದಾರೆ, ಅವರಿಗುಚಿತವಾದ ಅವರ ಆಶ್ರಮ ವರ್ಣಾಶ್ರಮಗಳಿಗೆ ಉಚಿತವಾದಂತಹ ಕರ್ಮಗಳನ್ನು ಆಚರಣೆ ಮಾಡ್ತಾ ಆ ತಿಮ್ಮರಸಾರ್ಯರ ಮೂಲಕ ಒಬ್ಬ ಮಗ ಹುಟ್ಟುತ್ತಾನಂತೆ. ಆ ಮಗನ ಹೆಸರೇ ಫಣಿಶಾಯಿ. ಈ ಮಹಾನುಭಾವರು ಎಲ್ಲಿ ವಾಸವನ್ನ ಮಾಡ್ತಾರೆ ಅಂತ ಹೇಳಿದ್ರೆ ಕೃತಮಾಲಿಕಾ ಪಗಾಪಯ ಪವಿತ್ರೇ. ಕೃತಮಾಲಿಕಾ ಎಂಬ ನದಿ ಈ ಭರತಖಂಡದಲ್ಲಿ ದಕ್ಷಿಣ ಭಾರತದಲ್ಲಿ ಒಂದು ನದಿ ಹರಿಯುತ್ತೆ. ನದಿಯ ತೀರದಲ್ಲಿ ಮಧುರಾ ಅನ್ನೋ ಹೆಸರಿನ ಒಂದು ಪಟ್ಟಣ ಇದೆ. ಅಂಥ ಪಟ್ಟಣದಲ್ಲಿ ಈ ತಿಮ್ಮರಸಾರ್ಯರ ಮಗನಾದಂತಹ ಯಾವ ಆ ಫಣಿಶಾಯಿ ಎಂಬ ಬ್ರಾಹ್ಮಣನಿದ್ದಾನೆ, ಆ ಬ್ರಾಹ್ಮಣ ವಾಸವನ್ನ ಮಾಡಿದ ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಹೀಗೆ ಆ ಶ್ಲೋಕವನ್ನ ನಿರೂಪಣೆ ಮಾಡಿ ಮುಂದಿನ ಶ್ಲೋಕದಲ್ಲಿ ಲಕ್ಷ್ಮೀ ನರಸಿಂಹ ಆಚಾರ್ಯರನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಹೇಳ್ತಾ ಇದ್ದಾರೆ, ಅರಾತಿ ವಿದ್ವದ್ವಿಜಯಾರ್ಥ ವೃದ್ಧಿಮತ್ಸರಸ್ವತೀ ನಿತ್ಯ ನಿವಾಸ ಮಂದಿರಂ ಅಭೂತಭೂತೋಪಮ ಬುದ್ಧಿಸಾಗರಃ ಸುತೋಸ್ಯ ಲಕ್ಷ್ಮೀ ನರಸಿಂಹ ನಾಮ ಭಾಕ್. ಈ ಫಣಿಶಾಯಿ ಎಂಬ ಬ್ರಾಹ್ಮಣರಿಗೆ ಒಬ್ಬ ಮಗ ಹುಟ್ಟತಾನಂತೆ. ಆ ಮಗನ ಹೆಸರು ಲಕ್ಷ್ಮೀ ನರಸಿಂಹ. ಇವರು ಹೇಗಿದ್ದರು? ಅರಾತಿ ವಿದ್ವದ್ ವಿಜಯಾರ್ಥ ವೃದ್ಧಿಮಪ್ ಸರಸ್ವತಿ ನಿತ್ಯ ನಿವಾಸ ಮಂದಿರಂ. ಲಕ್ಷ್ಮೀ ನರಸಿಂಹಾಚಾರ್ಯರು ಆ ಬೇರೆ ಪಕ್ಷದಲ್ಲಿ, ಅಂದರೆ ಪ್ರತಿವಾದಿಗಳ ಯಾವ ಪಕ್ಷ ಇದೆನೋ ಆ ಪಕ್ಷದಲ್ಲಿ ಇರುವಂತಹ ಯಾವ ಪ್ರಕಾಂಡ ಪಂಡಿತರಿದ್ದಾರೆ ಆ ಎಲ್ಲ ಪ್ರಕಾಂಡ ಪಂಡಿತರನ್ನೂ ಕೂಡ ಸೋಲಿಸುವಂತ ಒಂದು ಛಾತಿ, ಎದೆಗಾರಿಕೆ ಆ ಫಣಿಶಾಯಿ ಎಂಬ ವೈದಿಕರ ಮಗನಾದ ಲಕ್ಷ್ಮೀ ನರಸಿಂಹ ಎಂಬ ಆಚಾರ್ಯರಿಗೆ ಇತ್ತು. ಹೇಳ್ತಾ ಇದ್ದಾರೆ, ಜೀವನದಲ್ಲಿ
ಅನೇಕ ತರಹದ ಸಂಪತ್ತುಗಳು ಇರುತ್ತೆ ಅಂತ ಹೇಳುತ್ತೆ. ಆ ಎಲ್ಲ ಸಂಪತ್ತು ಕೂಡ ಒಂದಲ್ಲ ಒಂದು ದಿನ ನಾಶವಾಗುವಂತಹದ್ದೇ. ಆದರೆ ಯಾವುದೋ ಒಂದು ಸಂಪತ್ತು ಇದೆ, ಆ ಸಂಪತ್ತನ್ನ ಎಷ್ಟು ವಿನಿಯೋಗ ಮಾಡಿದರೂ ಕೂಡ ನಾಶವಾಗದೇ ಇರುವಂತ ಒಂದು ಸಂಪತ್ತು ಎಂದರೆ ಆ ಸಂಪತ್ತು ಬೇರೆ ಯಾವುದು ಅಲ್ಲ, ವಿದ್ಯೆ ಎಂಬ ಸಂಪತ್ತು. ಹೀಗೆ ಆ ಲಕ್ಷ್ಮೀ ನರಸಿಂಹಾಚಾರ್ಯರು ತಮ್ಮ ಒಂದು ಶಾಸ್ತ್ರ ಪಾಂಡಿತ್ಯದಿಂದ, ಒಂದು ಉತ್ತಮವಾದ ದೀಕ್ಷೆಯಿಂದ ಯಾರ್ಯಾರು ಬರ್ತಿದ್ರೋ ಅವರೆಲ್ಲರಿಗೂ ಕೂಡ ಶಾಸ್ತ್ರ ಪಾಠವನ್ನ ಮಾಡಿ, ಪ್ರವಚನವನ್ನ ಮಾಡಿ, ನಿತ್ಯವೂ ಕೂಡ ಭಗವಂತನ ಪೂರ್ಣ ಸನ್ನಿಧಾನಕ್ಕೆ ಪಾತ್ರರಾಗಿದ್ದರಂತೆ ಆ ಲಕ್ಷ್ಮೀ ನರಸಿಂಹಾಚಾರ್ಯರು. ಇಂಥ ಆ ಲಕ್ಷ್ಮೀ ನರಸಿಂಹಾಚಾರ್ಯರ ಬುದ್ಧಿ ಪಾಂಡಿತ್ಯ ಜನರಿಗೆ ಹಂಚೋದರ ಮೂಲಕ, ಜನರಿಗೆ ವಿನಿಯೋಗ ಮಾಡೋದರ ಮೂಲಕ ಇನ್ನೂ ಹೆಚ್ಚೇ ಆಗ್ತಾ ಇತ್ತು ಹೊರತು ಅಪ್ಪಿ ತಪ್ಪಿಯೂ ಕೂಡ ಕಡಿಮೆ ಆಗ್ತಾ ಇರಲಿಲ್ಲ. ಇವರ ಬುದ್ಧಿ ಹೇಗಿತ್ತು? ನಾರಾಯಣಾಚಾರ್ಯರು ಹೇಳ್ತಾ ಇದ್ದಾರೆ, ಅಭೂತೋಪಮ ಬುದ್ಧಿ ಸಾಗರ. ಅಭೂತ ಉಪಮ, ಇವರಲ್ಲಿ ಇರುವಂತ ಬುದ್ಧಿಗೆ ಜಗತ್ತಿನಲ್ಲಿ ಯಾವುದಾದ್ರೂ ಕೂಡ ಒಂದು ದೃಷ್ಟಾಂತವನ್ನ ಕೊಡೋಣ ಅಂತ ನೋಡಿದರೆ ಹುಡುಕ್ತಾರೆ, ಯಾವ ದೃಷ್ಟಾಂತವನ್ನು ಕೂಡ ಕೊಡದೆ ಅವರು ಹೇಳ್ತಾರೆ ಅಭೂತ ಉಪಮ. ಇವರಲ್ಲಿ ಇರುವಂಥ ವಿದ್ಯೆಗೆ ಯಾವ ತರಹದ ದೃಷ್ಟಾಂತವನ್ನೂ ಕೂಡ ಜಗತ್ತಿನಲ್ಲಿ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಅದ್ಭುತವಾದಂತಹ ಪಾಂಡಿತ್ಯ, ವಿದ್ಯೆ, ಸರಸ್ವತೀ ದೇವಿಯ ಪೂರ್ಣ ಅನುಗ್ರಹಕ್ಕೆ ಅವರು ಲಕ್ಷ್ಮೀ ನರಸಿಂಹಾಚಾರ್ಯರು ಪಾತ್ರ ಆಗಿದ್ದರು ಅಂತ ಈ ರೀತಿಯಾಗಿ ಅವರ ಒಂದು ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಅವರ ತಂದೆಯಾದಂತಹ ಯಾವ ಫಣಿಶಾಯಿ ಎಂಬ ವಿದ್ವಾಂಸರಿದ್ದಾರೆ, ಅವರು ಆ ಮಗನಿಗೆ ಉಚಿತವಾದಂತಹ ವಯಸ್ಸಿನಲ್ಲಿ ಉಪನಯನ ಎಂಬ ಸಂಸ್ಕಾರವನ್ನ ಮಾಡಬೇಕು ಅನ್ನೋ ಒಂದು ಸಂಕಲ್ಪವನ್ನ ಮಾಡ್ತಾರೆ. ಆ ಉಪನಯನ ಸಂಸ್ಕಾರವನ್ನ ಮಾಡಿದ ಮೇಲೆ ಉಚಿತವಾದ ವಯಸ್ಸಿನಲ್ಲಿ ಒಂದು ವಿವಾಹ ಎಂಬ ಸಂಸ್ಕಾರವನ್ನೂ ಕೂಡ ಮಾಡಬೇಕು ಅಂತ ಅವರು ಮನಸ್ಸಿನಲ್ಲಿ ಅನ್ಕೋತಾರೆ.